ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನವೋದಯ ಎಕ್ಸಾಮಿನೇಷನ್ಸ್ ಬರೆದಿದ್ರು ಮಕ್ಕಳು. ಸೊ ಅದರದ್ದು ಫಲಿತಾಂಶ ಅಂದರೆ ರಿಸಲ್ಟ್ ಬಂದಿದೆ. ಓಕೆ, ಸೊ ಆ ಒಂದು ರಿಸಲ್ಟ್ನ ನಿಮ್ಮ ಮಕ್ಕಳ ಒಂದು ರಿಸಲ್ಟ್ನ ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು. ಆರ್ ಎಲ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಯರ್ ಬೈ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿಯಾದರೆ ನಿಮಗೆ ನಿಮ್ಮ ಮಗುವಿನ ರೋಲ್ ನಂಬರ್ ಮತ್ತು ಕೆಲವೊಂದು ಡೀಟೇಲ್ಸ್ ಹೇಳಿದರೆ ಅವರು ರಿಸಲ್ಟ್ ನೋಡಿಬಿಟ್ಟು ತಿಳಿಸ್ತಾರೆ. ಓಕೆ, ಆರ್ ಎಲ್ಸ್ ನೀವು ಬೇರೆ ಕಡೆ ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ನಿಮ್ಮ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ನವೋದಯ ಶಾಲೆಗೆ ಹೋದರೂ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು. ಓಕೆ, ಸೊ ಸಿಂಪಲ್ ಆಗಿ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಮಕ್ಕಳ ಒಂದು ರಿಸಲ್ಟನ್ನು ನಾವು ತಿಳ್ಕೊಳ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಭಾಳಷ್ಟು ದಿನ ಆಯಿತು ನಾನು ವಿಡಿಯೋಸ್ ಮಾಡಿದೆ, ಬಿಕಾಸ್ ಆಫ್ ಬೇರೆ ಥರ ಒಂದು ವರ್ಕ್ ಇತ್ತು. ಓಕೆ, ಪ್ರಚಾರ ಆ ಥರದ್ದೆಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದು ತಡ ಆಯಿತು. ಸೊ ಸ್ನೇಹಿತರೆ, ಇದಕ್ಕೆ ನೋಡೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಜಾನ್ವರಿನಲ್ಲಿ 18/1/2025 ನಡೆದ ನವೋದಯ ಶಾಲೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಆಲ್ರೆಡಿ ರಿಲೀಸ್ ಆಗಿದೆ. ಓಕೆ, ಸೊ ಆ ಒಂದು ರಿಸಲ್ಟ್ ಇವಾಗೆ ಬಿಟ್ಟಿದ್ದಾರೆ ಈ ದಿನ. ಓಕೆ, ಸೊ ನಿಮ್ಮ ಮಕ್ಕಳ ರಿಸಲ್ಟ್ನ ನೋಡಬೇಕಂದ್ರೆ ಏನೇನು ಬೇಕಾಗತ್ತೆ ನೀವು ಡೀಟೇಲ್ಸ್ನ ನಾನು ಹೇಳ್ತೀನಿ. ಓಕೆ, ಸೊ ಅದೇ ರೀತಿಯಾಗಿ ಯಾರಿಗಾದ್ರೂ ಮಕ್ಕಳು ಅವಶ್ಯಕತೆ ಇದ್ದಲ್ಲಿ ನಮ್ಮ ಒಂದು ಕೋಚಿಂಗ್ ಸೆಂಟರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆನಾ, ನಮ್ಮಲ್ಲೇ ಅಡ್ಮಿಷನ್ ತೊಗೊಳ್ಬೋದು. ಓಕೆ, ಸಮ್ಮರ್ ವೆಕೇಷನ್ಸ್ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ 2 ತಿಂಗಳ ಕಾಲ. ಓಕೆ, ಸೊ ಅದೇ ರೀತಿಯಾಗಿ ರೆಗ್ಯುಲರ್ ಕ್ಲಾಸಸ್ ಕೂಡ ಇರುತ್ತೆ. ಓಕೆ, ನಮ್ಮಲ್ಲಿ ಬಹಳಷ್ಟು ಲಿಮಿಟೆಡ್ ಮಕ್ಕಳನ್ನು ನಾವು ತೆಗೆದುಕೊಳ್ತೇವೆ. ಓಕೆ, ಹಾಗಾಗಿ ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ನಾನು 2 ನಂಬರ್ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಹಾಗಾದರೆ ನೀವು ಎಕ್ಸಾಮ್ದು ಏನು ಬರೆದಿದ್ದಾರೆ ಮಕ್ಕಳದ್ದು ರಿಸಲ್ಟ್ ನೋಡಬೇಕಂದ್ರೆ ಏನೇನು ಬೇಕಾಗುತ್ತೆ? ಸೊ ನಿಮ್ಮ ಮಕ್ಕಳದ್ದು ಆಲ್ ಟಿಕೆಟ್ ಇರುತ್ತೆ. ಓಕೆ, ಅಥವಾ ಅಪ್ಲಿಕೇಶನ್ ಹಾಕಿರ್ತೀರಾ, ಅದರ ಮುಖಾಂತರ ಆಲ್ ಟಿಕೆಟ್ ಇರುತ್ತೆ. ಅದರಲ್ಲಿ ರೋಲ್ ನಂಬರ್ ಇರುತ್ತೆ ನೋಡಿ ಸ್ನೇಹಿತರೆ. ಆ ಒಂದು ರೋಲ್ ನಂಬರ್ ನಂತರದಲ್ಲಿ ಕೆಳಗಡೆ ನಿಮಗೆ ಮಕ್ಕಳದು ಏನು ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ಮ ಮಕ್ಕಳದ್ದು ಜನ್ಮ ದಿನಾಂಕ, ಅದನ್ನು ಎಂಟ್ರ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ನ ನೀವು ಚೆಕ್ ಮಾಡ್ಬೋದು. ಓಕೆ, ಅದೇ ರೀತಿಯಾಗಿ ನಿಮಗೆ ಏನಾದರೂ ಮಕ್ಕಳಿಗೆ ಈ ಸಾರಿ 4th ಸ್ಟ್ಯಾಂಡರ್ಡ್ ಇದ್ದಾರೆ, ನೆಕ್ಸ್ಟ್ ಇಯರ್ 5th ಆಗ್ತಾರೆ, ಸೊ ಅವಶ್ಯಕತೆ ಇದೆ ಸರ್ ನಮ್ಮ ಮಗುವಿಗೆ ಕೋಚಿಂಗ್ ಅಂದರೆ 100% ನಾವು ಮಿನಿಮಮ್ ಮಕ್ಕಳಲ್ಲಿ ನಾವು ಕೋಚಿಂಗ್ ಕೊಡ್ತೇವೆ. ನಿಮಗೆ ಅವಶ್ಯಕತೆ ಇದ್ದರೆ ನಮ್ಮ ಒಂದು ನಂಬರ್ನ ಸಂಪರ್ಕಿಸಿ. ಗದಗ ಜಿಲ್ಲೆ ಮೊಂಡ್ರಗಿನಲ್ಲಿ ಕೂಡ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಸಾರಿ ಬೇಸಿಗೆ ರಜೆ ಬಂದು 5ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ 5ರಿಂದ. ಸೊ ರೆಗ್ಯುಲರ್ ಬಂದು ಜೂನ್ 10 ಅಥವಾ 15ರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರಿಗೆ ಅವಶ್ಯಕತೆ ಇದೆ ಅಂಥವರು ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಪ್ರೊಸೆಸ್ ನೋಡ್ಕೊಂಬಿಡಿ. ನಮ್ಮದು ಪ್ರೋಸೆಸ್ ನೋಡ್ತೇನೆ, ಆ ರೀತಿಯಾಗಿ ಚೆಕ್ ಮಾಡಿ. ಇದರಲ್ಲಿ ನೀವು ಮೊದಲನೇ ಲಿಂಕ್ ಏನು ತೋರಿಸ್ತಾ ಇದೆ ನೋಡಿ, ನಾನು ಏನು ಟೈಪ್ ಮಾಡಿದ್ದೇನೆ ಅದೇ ಥರ ಟೈಪ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ನೇ ಲಿಂಕ್ ಏನು ಬರುತ್ತೆ, ಮೊದಲನೇ ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ರೀಡೈರೆಕ್ಟ್ ಆಗುತ್ತೆ ಅದು. ಓಕೆ, ಸೊ ಈ ಪೇಜ್ ಬರುತ್ತೆ. ಓಕೆ, ಸೊ ಈ ಪೇಜಲ್ಲಿ ನೀವು ಇಲ್ಲಿದೆ ನೋಡಿ, ಸಮ್ಮರ್ ಬಾಂಡ್ ಅಂತ ಇದೆ. ಸೊ ವಿಂಟರ್ ಬಾಂಡ್ ಅಂದರೆ ನಾರ್ತ್ ಇಂಡಿಯಾ. ಇನ್ನು ನಿಮಗೆ ನೆಕ್ಸ್ಟ್ ಇದೆ ಎಕ್ಸಾಮಿನೇಷನ್ಸ್. ಓಕೆ, ಏಪ್ರಿಲ್ 12th ಇದೆ. ಆ ಎಕ್ಸಾಮ್ದು ಅಡ್ಮಿಟ್ ಕಾರ್ಡ್ ಇದೆ ಕೆಳಗಡೆ. ನಮ್ಮ ಸಮ್ಮರ್ ಬಾಂಡ್ ಏನಿದೆ ಅದು ರಿಸಲ್ಟ್ ಅಂತ ತೋರಿಸ್ತಾ ಇದೆ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಒಂದು ಪೇಜು ರೀಡೈರೆಕ್ಟ್ ಆಗುತ್ತೆ. ಸೊ ಈ ಒಂದು ಪೇಜಲ್ಲಿ ನಿಮಗೆ ನಿಮ್ಮ ಮಗುವಿನ ಹಾಲ್ ಟಿಕೆಟ್ನಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಒಂದು ರೋಲ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಸೊ ಚೆಕ್ ರಿಸಲ್ಟ್ ಅಂತ ಬಂದರೆ ಇನ್ ಕೇಸ್ ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಅಂದರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ. ಇನ್ ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತ ಅಂದ್ಬಿಟ್ಟು ಇದು ಲಿಸ್ಟಲ್ಲಿ ತೋರಿಸುತ್ತೆ. ಓಕೆ, ಸೊ ಇಷ್ಟು ಸಿಂಪಲ್ ಆಗಿ ನಿಮ್ಮ ಮಗುವಿನ ರಿಸಲ್ಟನ್ನು ಫೋನಿನ ಮುಖಾಂತರ ನೀವು ಚೆಕ್ ಮಾಡ್ಬೋದು. ಓಕೆ.